ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನಾನು ಇವಾಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮ ರಾಜ್ಯದಲ್ಲಿ ಇವತ್ತು ಅಧಿವೇಶನ ಆಯಿತು. ಅಧಿವೇಶನದಲ್ಲಿ ತುಂಬ ರೋಧವಾಗಿ ಒಬ್ರಿಗೊಬ್ರು ವೈಮನಸ್ಸು ಮತ್ತು ಇದು ದ್ವೇಷ ಎಲ್ಲ ನಡೆಯಿತು. ಒಬ್ರಿಗೊಬ್ರು ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ಜಟಾಪಟಿ ನಡೆಯಿತು. ನಮ್ಮ ರಾಜಾಜಿನಗರದ MLA ಸುರೇಶ್ ಕುಮಾರ್ ಅವರು ಭಾಳ ಚೆನ್ನಾಗಿ ರಾಜ್ಯ ಸರ್ಕಾರನಿಗೆ ತರಾಟೆಗೆ ತಗೊಂಡ್ರು. ಸುಮಾರು ನೀವು ಬಂದು ಅಧಿಕಾರಕ್ಕೆ ಬಂದು 2.5 ವರ್ಷ ಆಯಿತು. 2.5 ವರ್ಷದಲ್ಲಿ ಏನೆಲ್ಲ ಮಾಡಿದ್ದೀರಾ ಅಂತ ಒಂದು ಪಟ್ಟಿನೇ ಹೇಳಿದ್ರು. ದೊಡ್ಡ ಪಟ್ಟಿ ಏನು? ಬೆಲೆ ಏರಿಕೆ, ಏನೇನು ಬೆಲೆ ಏರಿಕೆ, ಹಾಲಿನ ಬೆಲೆ ಏರಿಕೆ ಮಾಡಿದ್ರಿ, ನೀರಿನ ಬೆಲೆ ಏರಿಕೆ ಮಾಡಿದ್ರಿ, ಕರೆಂಟ್ ಬೆಲೆ ಏರಿಕೆ ಮಾಡಿದ್ರಿ, ಬಸ್ಸಿನ ಬೆಲೆ ಏರಿಕೆ ಮಾಡಿದ್ರಿ, ಮತ್ತು ಹಾಸ್ಪಿಟ್ಲ್ ಬೆಲೆ ಜಾಸ್ತಿ ಮಾಡಿದ್ರಿ, ಮತ್ತು ಏನು ಸಾವಿನ ಸುಡೋ ಇದರಿಂದನೂ ಕೂಡ ಬೆಲೆ ಜಾಸ್ತಿ ಮಾಡಿದ್ರಿ, ಮರಣ ಪತ್ರಕ್ಕೆ. ಮತ್ತು ಡಾಕ್ಟ್ರುಗಳ ಪ್ರತಿಯೊಂದು ಹಾಸ್ಪಿಟ್ಲಲ್ಲೂ ಕೂಡ ಅಡ್ಮಿಷನ್ಗೆ 10 ರೂಪಾಯಿ ಇದ್ದಿದ್ದನ್ನೆಲ್ಲ 70 ರೂಪಾಯಿ 80 ರೂಪಾಯಿ ಮಾಡಿಬಿಟ್ರಿ. ಯಾವ ಬೆಲೆ ಬಿಟ್ಟಿದ್ದೀರಾ ನೀವು? ಹಂಗಂತ ಸರ್ಕಾರನಿಗೆ ತರಾಟೆಗೆ ತಗೊಂಡಿದ್ರು. ಭಾಳ ಚೆನ್ನಾಗಿ ಅದರ ಮಧ್ಯೆ ಎದ್ದುಬಿಟ್ಟು ಮಿಸ್ಟರ್ ಮರಿ ಖರ್ಗೆ ಹೇಳ್ತಾಯಿದ್ರು, ನಿಮ್ಮ ಮೋದಿಯವರು ಚಿನ್ನದ ಬೆಲೆ ಜಾಸ್ತಿ ಮಾಡಿಬಿಟ್ರು, ಮತ್ತು ಏನೋ ಅದೇನೇನೋ ಬೆಲೆ ಜಾಸ್ತಿ ಮಾಡಿಬಿಟ್ರು, ನೀವೇನು ಕಮ್ಮಿ ಇದ್ದೀರಾ, ನೀವು ಹಂಗೆ ಹಿಂಗೆ ಏನಾದರೂ ಒಂದು ವಿಷಯ ಕೇಳಿದ್ರೆ ಅದಕ್ಕೆ ಏನು ಕೌಂಟ್ರು ಇದ್ದೇ ಇರ್ತದೆ. ಹೆಂಗಿರ್ತದೆ ಅಂದರೆ, ಈ ರಾಜ್ಯದ ಬಗ್ಗೆ ಮಾತಾಡೋದೇ ಇಲ್ಲ ಅವರು. ಮತ್ತು ಗುಜರಾತ್ನಲ್ಲಿ ಯಾವುದೋ ಒಂದು ಬೆಲೆ ಜಾಸ್ತಿ ಆಯಿತು ಅಂತ ಕೂಗಾಡಿದ್ರು. ಆ ಪ್ರಿಯಾಂಕ ಖರ್ಗೆಗೆ ಜ್ಞಾನ ಆಯಿತೋ ಇಲ್ವೋ ಗೊತ್ತಿಲ್ಲ ನನಗೆ, ಆ ಅಪ್ಪನಿಗೆ ಬುದ್ಧಿ ಆಯಿತೋ ಇಲ್ವೋ ಗೊತ್ತಿಲ್ಲ ನನಗೆ. ಮರಿ ಖರ್ಗೆ ಅದು ಮರಿ ಅವ್ರ ಅಪ್ಪನೂ ಹಂಗೆ ಆಡ್ತಾಯಿದ್ರು. ಈಗ ಅವ್ನಿಗೆ ತಕ್ಕಾಗೆ ಈ ಮಗ ಅದಕ್ಕಿಂತ ಸಿಂಗಲ್ ಅಲ್ಲ ಡಬಲ್. ಅದಕ್ಕೆ ಅವ್ರಿಗೆ ಅಧಿಕಾರನಿಗೆ ಸಿಗಬೇಕಾದ್ರೆ ತುಂಬ ಕಷ್ಟ ಆಗೋದು. ಯಾಕೆ ಹೇಳಿ? ಬುದ್ಧಿವಂತಿಕೆ ಇಲ್ಲ, ಜಾಣ್ಮೆಯಿಂದ ಮಾತಾಡಲ್ಲ, ಮತ್ತು ಸಾರ್ವಜನಿಕವಾಗಿ ಎಷ್ಟನ್ನು ಮಾತಾಡಬೇಕು ಅಷ್ಟನ್ನು ಮಾತಾಡಲ್ಲ. ಅಧಿಕ ಪ್ರಸಂಗವಾಗಿ ಮಾತಾಡ್ತಕ್ಕಂಥದ್ದು ಯಾರು? ನಮ್ಮ ಮರಿ ಖರ್ಗೆಯವರು. ರಾಮಲಿಂಗಾರೆಡ್ಡಿ ಅವರು ಎದ್ದುಬಿಟ್ಟು ಅವರು ಬೇರೆ ಒಂದು ಹೇಳಿದ್ರು. ಅಲ್ಲ, ಇವ್ರಿಗೆ ಒಂದು ಮಾಡಿರೋ ತಪ್ಪನೀಗ ಜೀರ್ಣ ಮಾಡ್ಕೊಳ್ಳೋಕ್ಕಾಗಲ್ಲ. ಹೌದು, ನಾವು ಈ ತಪ್ಪು ಮಾಡಿದ್ದೀವಿ, ಇದನ್ನೀಗ ಅವ್ರು ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳೋಣ, ಆಮೇಲೆ ನಾವು ಉತ್ತರ ಕೊಡೋಣ, ಏನಿಲ್ಲ, ನಮ್ಮ ಟೈಮ್ ಬಂದಾಗ ನಾವು ಹೇಳೋಣ ಅಂತ ಏನಿಲ್ಲ. ಅವ್ರು ಕಂಪ್ಲೀಟೇ ಮಾಡಲ್ಲ, ಆವಾಗಲೇ ಮಧ್ಯದಲ್ಲಿ ಎದ್ಬಿಟ್ಟು ಇವರು ಸುರು ಹಚ್ಕೊಂಡ್ಬಿಡ್ತಾರೆ. ಹಂಗಾಯ್ತು. ಮತ್ತು ನಮ್ಮ ಸುನೀಲ್ ಕುಮಾರ್ ಅವರು ಭಾಳ ವಿಸ್ತೃತವಾಗಿ ತುಂಬ ಚೆನ್ನಾಗಿ ಚರ್ಚೆಗಳು ಮಾಡಿದ್ರು. ಯಾವ ಚರ್ಚೆಗೂ ಅಷ್ಟೇ, ಎಲ್ಲದಕ್ಕೂ ಮಾತೈತ್ರಿ ಖರ್ಗೆದು ಎಲ್ಲಿಕ್ಲಿ ಮರಿ ಖರ್ಗೆ ಅಂತೇಳಿ ಎದ್ದು ನಿಂತ್ಕೊಂಡು ಕುಣಿತಾ ಇರ್ತಾರೆ. ಅರ್ಥಾಯ್ತಾ? ಆಮೇಲೆ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ತುಂಬ ಜಾಣ್ಮೆಯಿಂದ ಇದೆಲ್ಲ ಈ ಅಧಿವೇಶನ ಇಟ್ಟಿದ್ದು ಏನಕ್ಕೋಸ್ಕರ ಹಂಗಂದರೆ, ಮುಖ್ಯಮಂತ್ರಿ ಆಗೋದಕ್ಕೆ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಬರ್ದಂಗೆ ಈ ಅಧಿವೇಶನ ಚಾಲೂ ಮಾಡ್ಕೊಂಡು ಇಟ್ಕೊಂಡವ್ರೆ. ಇವರು ಆ್ಯಕ್ಚುಲಾಗಿ 1-2ನೇ ತಾರೀಕು ಡೆಲ್ಲಿಗೆ ಹೋಗಬೇಕಾಗಿತ್ತು. ಡೆಲ್ಲಿಗೆ ಹೋಗಬೇಕಾದವರು ಏನು ಮಾಡಿದ್ರು, ಅದನ್ನು ಪೋಸ್ಟ್ಪೋನ್ ಮಾಡೋಕ್ಕೆ ಏನು ಮಾಡಬೇಕು ಅದನ್ನೀಗ ಪೋಸ್ಟ್ಪೋನ್ ಮಾಡಿದ್ರು. ಡೆಲ್ಲಿಗೆ ಏನಕ್ಕೋಸ್ಕರ? DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಮಾತುಕತೆ ಮಾಡೋದಕ್ಕೆ ಹೋಗಬೇಕಾಗಿತ್ತು. ಆ ಮಾತುಕತೆನೀಗ ಲ್ಯಾಪ್ ಮಾಡೋಕ್ಕೋಸ್ಕರ ಅಧಿವೇಶನನೀಗ 3ನೇ ತಾರೀಕುವರೆಗೂ ಮುಂದೂಡ್ಬಿಟ್ರು. ಮುಗ್ದೋಯ್ತು. ಅವರೇನು ಇದನ್ನು ಮಾಡೋಣ, ಯಾಕೆ ಹೇಳಿ? ಇದು ರಾಮ್ಜಿ ರಾಮ್ಜಿ ಇದು ಬಿಲ್ಲು ಸ್ಟ್ರೈಕ್ ಇದೆ, ನಾವು ಇದರ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೀವಿ, ನಾವು ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಅದನ್ನೀಗ ಮುಂದೂಡ್ಬಿಟ್ರು. ಅವ್ರಿಗೇನು ಅದು ಚರ್ಚೆ ಮಾಡ್ತಾವ್ರಲ್ಲ, ನಮ್ಮ ಪಾರ್ಟಿಗೆ ಅನುಕೂಲ ಆಗಂಗೆ ಮಾಡ್ತಾವ್ರೆ ಹಂಗಂತ ರಾಹುಲ್ ಗಾಂಧಿ ಅನ್ಕೋಬೇಕು. ಆದರೆ ಇವ್ರು ಮಾಡ್ತಾ ಇರೋದೇ ಬೇರೆ ಬೇರೆ ವಿಷಯಗಳು. ಇಲ್ಲಿ ಚರ್ಚೆ ಆಗ್ತಾ ಇರೋದು ಬೇರೆ ಬೇರೆ ವಿಷಯಗಳನ್ನೀಗ ಚರ್ಚೆ ಮಾಡ್ಕೊಂಡು ಕೂತಿದ್ದಾರೆ ಇಲ್ಲಿ.
ಈಗ ಬೇಕಾಗೇ ಇರಲಿಲ್ಲ. ಅವಾಗ ಮಾಮೂಲಿ ಅಧಿವೇಶನದಲ್ಲೇ ಮಾತಾಡ್ಬೋದಾಗಿತ್ತು. ಇದಕ್ಕೋಸ್ಕರ ವಿಶೇಷ ಅಧಿವೇಶನ ಕರಿಬೇಕಾದ ಅವಶ್ಯಕತೆ ಇರಲಿಲ್ಲ. ವಿಶೇಷ ಅಧಿವೇಶನ ಏನಕ್ಕೆ ಕರೆದ್ರು? ಇದಿಷ್ಟೇ. ವಿಶೇಷ ಅಧಿವೇಶನ ಅಂತ ಕರೆದ್ರೆ ಇವಾಗ ಅದು 28ಕ್ಕೆ 30ಕ್ಕೆ ಬರೋಕ್ಕೆ ಹೇಳಿದರು. ಅದನ್ನು ಅಪ್ಸೆಟ್ ಮಾಡೋಕ್ಕೆ 28ಗೆ ಇವ್ರ ಮಧ್ಯೆ ಇದನ್ನು ಇಟ್ಬಿಟ್ರು. ಅರ್ಥ ಆಯ್ತಾ? ಅದು ಪೋಸ್ಟ್ಪೋನ್ ಆಯಿತು. ಈಗ 2ನೇ ತಾರೀಕು ಇಲ್ಲ 3ನೇ ತಾರೀಕು ಅಂದ್ಕೊಂಡಿದ್ರು. 3ನೇ ತಾರೀಕು ಮತ್ತೆ ಇದು ಕಂಟಿನ್ಯೂ ಆಗೋಯಿತು. ಇನ್ನೆಲ್ಲಿ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗೋ ಯೋಗ ಇರೋದೇ ಇಲ್ಲ. ಯಾಕೆ ಹೇಳಿ ಇರೋದಿಲ್ಲ? ಮಾತಾಡೋ ಕಮಿಟ್ಮೆಂಟ್ಗೆ ಟೈಮ್ ಇಲ್ಲ ಅವ್ರಿಗೆ. ಮತ್ತು ಇದಕ್ಕೆಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ 3-4ನೇ ತಾರೀಕೆಲ್ಲ ಅಲ್ಲಿ ಅಧಿವೇಶನ ಶುರುವಾಗುತ್ತೆ. ಅಲ್ಲಿ ಅಧಿವೇಶನದಲ್ಲಿ ಅಲ್ಲಿ ಟೈಮ್ ಹಿಡಿತದೆ. ಆವಾಗ ಅಲ್ಲಿ ರಾಹುಲ್ ಇವ್ರಿಗೆ ಟೈಮ್ ಕೊಡಲ್ಲ. ಇವ್ರು ಹೋದರೂ ಅಲ್ಲಿಗೆ ವೇಸ್ಟ್ ಆಗುತ್ತೆ. ಮತ್ತು ಇವ್ರಿಗೆ ಮಾಮೂಲಿ ಈಗ ಜನವರಿ ಆಗೋಯ್ತು, ಫೆಬ್ರವರಿನೂ ಬಂದುಬಿಡ್ತು. ಫೆಬ್ರವರಿನೂ ಇಲ್ಲೇ ಮುಗಿಸ್ಬಿಡ್ತಾರೆ ಬೆಂಗಳೂರಲ್ಲಿ. ಮಾರ್ಚ್ ಏಪ್ರಿಲ್ಲು ಮತ್ತು ಅಲ್ಲಿ ಮಾರ್ಚಲ್ಲಿ ಸೆಂಟ್ರಲ್ ಗೌರ್ಮೆಂಟು ಬಜೆಟ್ ನಡೀತದೆ. ಬಜೆಟ್ ಬಂಡಿನಲ್ಲಿ ಅದಕ್ಕೊಂದು ತಿಂಗಳಾಗುತ್ತೆ. ಮಾರ್ಚ್ ಏಪ್ರಿಲಲ್ಲಿ ಏನೂ ಮಾತಾಡಲ್ಲ. ಮತ್ತು ಅಲ್ಲಿ ಏಪ್ರಿಲಲ್ಲೆಲ್ಲ 5 ರಾಜ್ಯದ ಎಲೆಕ್ಷನ್ ನಡೀತಾ ಇರ್ತದೆ. 5 ರಾಜ್ಯದ ಎಲೆಕ್ಷನ್ ಬಗ್ಗೆ ಉಸ್ತುವಾರಿಯಾಗಿ ಇವರು ಅಸ್ಸಾಂಗೆ ಹೋಗಬೇಕು, ಜಾರ್ಜ್ ಅವರು ಕೇರಳಕ್ಕೆ ಹೋಗಬೇಕು. ಮತ್ತು ಮಾತುಕತೆ ಇಲ್ಲ, ಕಟ್. ಇವಾಗ 5 ರಾಜ್ಯಗಳ ಎಲೆಕ್ಷನ್ ಮುಗಿದ ಮೇಲೆ ಮಾತುಕತೆ ಅಂತ ಆಗುತ್ತೆ. ಇಷ್ಟೇ. ಅಲ್ಲಿಗೆ ಡಿ ಕೆ ಶಿವಕುಮಾರ್ದು ವಾಯ್ದೆಗಳು ಮುಂದಕ್ಕೆ ಹೋಗ್ತಾ ಇರ್ತದೆ. ಈ ವರ್ಷ ಹಿಂಗೆ ಇದರಲ್ಲೇ ಮುಕ್ತಾಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇವ್ರಿಗಂತೂ ಯೋಗ ಇಲ್ಲ, ಮುಖ್ಯಮಂತ್ರಿ ಮಾಡುವ ಯೋಗ ಇಲ್ಲ, ಮಾಡೋದು ಇಲ್ಲ. ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ಗೆ ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿ ಮಾಡೋದಕ್ಕೆ ಅವಕಾಶನಿಗೆ ಕೊಡಲ್ಲ. ಗೊತ್ತಾಯ್ತಾ? ಅದಲ್ಲದೆ ಇನ್ನೊಂದು ವಿಷಯ ನಡೆದು. ಏನು ವಿಷಯ? ನಮ್ಮ ರಾಹುಲ್ ಗಾಂಧಿಯವ್ರಿಗೆ 2 ದೇಶದಲ್ಲಿ, ನಾನು ನೆನ್ನೆನೇ ಹೇಳಿದ್ದೆ, ನನಗಿದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ರಾಹುಲ್ ಗಾಂಧಿ 2 ದೇಶದಲ್ಲಿ, ಬ್ರಿಟನ್ನು ಮತ್ತು ಭಾರತದಲ್ಲಿ ಇದನ್ನು ತಗೊಂಡಿದ್ರು, ಪಾಸ್ಪೋರ್ಟ್ ತಗೊಂಡಿದ್ರು. ಇವರು ಬ್ರಿಟನ್ ಪ್ರಜೆನ ಇವರ ಇಲ್ವ ಅಂತ ಕೋರ್ಟಲ್ಲಿ ನಿನ್ನೆ ವಾದ ವಿವಾದಗಳೆಲ್ಲ ಆಗಿ ಕೋರ್ಟ್ ಏನು ಹೇಳ್ತೇವೆ ಗೊತ್ತಾ? ಈ ವಿಷಯನೀಗ ನಾವು ಚರ್ಚೆ ಮಾಡೋಕ್ಕಾಗಲ್ಲ ಅಂಥೇಳಿ ಅದು ಮುಂದೂಡ್ಬಿಡ್ತು. ಆದರೆ ಪಾಪ ಕೇಸ್ ಹಾಕಿದ್ದಂಥ ಕರ್ನಾಟಕದ ವ್ಯಕ್ತಿಗೆ ಒಂದು ಸ್ವಲ್ಪ ಹಿನ್ನಡೆ ಆಯಿತು. ರಾಹುಲ್ಗೆ ಅದರಿಂದ ತಪ್ಪಿಸ್ಕೊಂಡಂಗಾಯಿತು. ಅದೇನು ಹೇಳ್ತಾರಲ್ಲ, ಬೀಸತ್ತೊಣ್ಣೆನಿಗೆ ತಪ್ಪಿಸ್ಕೊಂಡ್ರೆ ಸಾಕಂತಲ್ಲ, ಹಂಗಾಯ್ತು ಈಗ ರಾಹುಲ್ಗೆ. ಮತ್ತು ಇನ್ಯಾವಾಗ ಇದ್ರ ವಿಷಯವಾಗಿ ಮತ್ತೆ ಚರ್ಚೆ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ರಾಹುಲ್ದು. ಮತ್ತು ಅವರು ಇಲ್ಲ ಬಿಡಲ್ಲ, ನಾನು ಮತ್ತೆ ಹೈಕೋರ್ಟ್ಗೆ ಹೋಗ್ತೀನಿ, ಇದು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ಇದನ್ನು ಮಾಡಿದ್ದಾರೆ. ಅದು ನೆಕ್ಸ್ಟು ಸುಪ್ರೀಂ ಕೋರ್ಟ್ಗೆ ಹೋದರೆ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಮತ್ತು ಇಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನೋ ಎಂಥದವನು ಅಬಕಾರಿ ಇಲಾಖೆಯ ತಿಮ್ಮಾಪುರ ಅವರು ಕೋಟಿಗಟ್ಟಲೆ 100 ಕೋಟಿನಿಗ ಇದನ್ನು ಮಾಡಿದ್ದಾರೆ, ಹಗರಣ ಆಗಿದೆ, ಹಂಗೆ ಹಿಂಗೆ ಅಂತೆಲ್ಲ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಇವರು ವಿರೋಧ ಪಕ್ಷದವರೆಲ್ಲ ಕೇಳಿದ್ರೆ, ಕೂಣದಾಡಿದ್ರೆ, ನಿಮ್ಮಷ್ಟಕ್ಕೆ ನೀವು ಕುಣ್ಕೊಳ್ಳಿ, ನಾವು ಯಾವುದನ್ನು ಮಾಡೋದಿಲ್ಲ ಅಂಥೇಳಿ ಮುಂದೆ ತಳ್ಕೊಂಡು ಹೋಯ್ತಾ ಅವರೇ. ಮತ್ತು ಇನ್ನೊಂದು ಏನು ಹೇಳೋದೇನು, ಎಲ್ಲರ ಕಾಲದಲ್ಲೂ ಇದು ನಡೀತಾ ಇದೆ, ಸಹಜ. ಅಂದರೆ ಇದನ್ನು ಮಾಡ್ತಾಯಿದ್ದಾರೆ, ಏನೋ ರೋಲ್ ಕಾಲ್ ತಗೊಳ್ಳೋದನ್ನೀಗ ಮಾಮೂಲಿ ಅಥರೈಸ್ಡ್ ರೂಲ್ಸ್ ಮಾಡಿಬಿಡೋದು ಅಷ್ಟೇ. ನೀನು ಇಷ್ಟು ತಗೋ, ನಾನು ಅಷ್ಟು ತಗೋತೀನಿ. ಎಲ್ಲರ ಕಾಲದಲ್ಲೂ ನಡೀತಾ ಇದೆ, ನಾವು ನಡೆಸ್ತೀವಿ. ಇವರೇ ಕಾನೂನು ಮಾಡ್ತಾಯಿದ್ದಾರೆ. ಇವರು ಸಂವಿಧಾನನಿಗ ರಕ್ಷಣೆ ಮಾಡೋರಂತೆ. ಯಾರು? ನಮ್ಮ ಸಿದ್ದರಾಮಯ್ಯವರು. ಸಂವಿಧಾನ ರಕ್ಷಣೆ ಮಾಡೋರು. ಸಂವಿಧಾನದಲ್ಲಿ ಏನು ಬರೆದೈತ ಲಂಚ ತಗೊಳ್ಳಿ ಅಂತ? ಲಂಚ ತಗೋಬಾರ್ದು ಅಂತ ತಾನೇ ಸಂವಿಧಾನದಲ್ಲಿ ಬರ್ತಿರೋದು. ಇವ್ರು ಹೆಂಗೆ ಇದನ್ನು ಮಾಡ್ತಾವ್ರೆ? ಯಾಕೆ ಅಂತಂದರೆ ಇವ್ರಿಗೆ ಎಲೆಕ್ಷನ್ಗೆ ದುಡ್ಡು ಬೇಕಲ್ಲ. 1000 ಕೋಟಿ, 5,000 ಕೋಟಿನ 6,000 ಕೋಟಿನ ಕತೆ ಹೇಳ್ತಾವ್ರೆ. ಮತ್ತು ಇದು ಯಾವುದಾದ್ರು ಶಕ್ತಿ ಯೋಜನೆ, ಅದರಲ್ಲೂ 4-5 ತಿಂಗಳು 8 ತಿಂಗಳಿಂದ ಕೊಟ್ಟಿಲ್ಲ. ಅದನ್ನು ಇವರು ವಿರೋಧ ಪಕ್ಷದವ್ರು ಕೆಣಕ್ತಾ ಇಲ್ಲ. ಯಾಕೆ ಅಂದರೆ ಎಲ್ಲ ಮೈ ಮೇಲೆ ಹೇಳ್ಕೊಳ್ಳಿ, ಆಮೇಲೆ ನೋಡೋಣ ಒಂದೇ ಸತಿ
ಜನ ಅವರೇ ಉತ್ತರ ಕೊಡ್ತಾರೆ ಅಂತ ಇವರು ಕಾಯ್ತಾ ಇದ್ದಾರೆ. ತಪ್ಪು ಮಾಡೋನಿಗ ಮಾಡಪ್ಪ ಮಾಡು, ನೀನು ಎಷ್ಟು ಮಾಡ್ತೀಯ ಮಾಡು ಹಂಗಂತ ಇವರು ಆ ತಪ್ಪಿನ ಮೇಲೆ ತಪ್ಪು ಮಾಡಿಸ್ತಾವ್ರೆ ಕೂತ್ಕೊಂಡು. ಏನು ಚಿಂತೆನೇ ಇಲ್ಲ ಇವ್ರಿಗೆ. ಮತ್ತು BS ಯಡಿಯೂರಪ್ಪನವ್ರ ಮಗ ವಿಧಾನಸಭೆಯಲ್ಲಿ ಮಾತಾಡಿದ್ರು, ಭಾಳ ಸ್ವಾರಸ್ಯವಾಗಿ ಮಾತಾಡಿದ್ರು. ಅವರೂ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಕೃತ್ಯಗಳನ್ನೀಗ ಏನು 2G 4G 3G ಅಂತೆಲ್ಲ ಏನೇನು ಹಗರಣಗಳು ಮಾಡಿದ್ರು ಅದನ್ನೆಲ್ಲ ಕೂಡ ಬಯಲಿಗಿಳಿಬೇಕು ಹೇಳೋದು. ಅವಾಗೆಲ್ಲ ತಮ್ಮ ಸರ್ಕಾರ ಕಳ್ಕೊಂಡ್ರು. ಈಗ ನಮ್ಮ ಮೇಲೆ, ನಮ್ಮ ಮೋದಿ ಮೇಲೆ ಇವರು ಹಗರಣಗಳ ಮಾಲೆಗಳು ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಇವ್ರಿಗೆ ಯಾವ ಬಾಯಲ್ಲಿ ಮಾತಾಡ್ತಾರೆ ಹಿಂಗಂತೇಳಿ ಅವರು ಕೂಡ ಒಂದಷ್ಟೊತ್ತು ಮಾತಾಡಿದ್ರು. ತುಂಬ ಚೆನ್ನಾಗಿತ್ತು ಇವತ್ತು, ಸ್ವಾರಸ್ಯವಾಗಿ ಇನ್ನೂ ಇತ್ತು. ನಾನು ನೋಡ್ತಾ ಇದ್ದೆ. ಅದರಲ್ಲಿ ಕೆಲವು ಭಾಗನೀಗ ನಾನು 5 ಸಣ್ಣ ಪುಟ್ಟ ವಿಷಯಗಳನ್ನೀಗ ನಿಮಗೆ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಮತ್ತು ಕೈ ಮುಗಿದು ಕೇಳ್ಕೊತಿದ್ದೀನಿ, ನನ್ನ ವಿಡಿಯೋನೀಗ ನೀವು ಮುಂದೆ ಹೋಗೋದಕ್ಕೆ ದಾರಿ ಮಾಡಿಕೊಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ. ಏನಾದ್ರು ತಪ್ಪಿದರೆ ತಿದ್ದಿ ನನಗೆ ಒಂದು ಇದನ್ನು ಹೇಳಿ, ಸಲಹೆಗಳು ಕೊಡಿ. ಸಲಹೆಯಲ್ಲಿ ನಾನು ಆ ತಪ್ಪುಗಳನ್ನೀಗ ತಿದ್ಕೋತೀನಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ.